ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವೀಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ನೆನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. 7 ಜನ ನಾಮಿನೇಟ್ ಆಗಿರ್ತಾರೆ. ಅದರಲ್ಲಿ ನೆನ್ನೆ ಎಪಿಸೋಡ್ನಲ್ಲಿ 2 ಮಂದಿ ಸೇಫ್ ಆಗಿರುವಂಥದ್ದು. ಸೊ ಈಗ 5 ಜನರ ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರು ಈ ವಾರ ಮನೆಗೆ ಹೋಗ್ತಾರೆ ಅಂತ ಪಕ್ಕಾ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತಾ, ಇದಾದ ನಂತರ ಈಗಷ್ಟೇ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿರುವಂಥದ್ದು. ಸೊ ಆ ಪ್ರೋಮೋದ ರಿವ್ಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಮಾಡಿ. ಫೇಸ್ಬುಕ್ ಆದರೂ ನೋಡ್ತಾರೆ ಮಿಸ್ ಮಾಡಿದ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ಹೋಗ್ಬಿಡೋಣ. ನಿನ್ನೆ ಎಪಿಸೋಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಎಪಿಸೋಡ್. ಗಾಸಿಪ್ಸ್ಗಳಾಗಿರ್ಬೋದು, ಕಿಚ್ಚನ ಮಾತಾಗಿರ್ಬೋದು, ರಜತ್ ಅವರ ರಗಡ್ ಹೇಳಿಕೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ತುಂಬ ಜನರು ನಕ್ಕಿದರನ್ನು ಕೂಡ ಹಾಗೆ ಹೌದು ಇದು ಸರಿ ಅಂತಲೂ ಅನಿಸಿದೆ ಜನಗಳಿಗೆ. ಮತ್ತು ರಜತ್ ಅವರು ಆಡ್ತಿರುವಂಥ ಮಾತುಗಳು ಒಂದು ವಾರಗಳಿಂದ ಆ ಕಡೆ ಈ ಕಡೆ ಆಗಿತ್ತು. ಬಟ್ ಇದೀಗ ನೆನ್ನೆ ಎಪಿಸೋಡ್ನಲ್ಲಿ ರಜತ್ ಅವರು ಆಡಿರುವಂಥ ಮಾತುಗಳಿಗೆ ಇಡೀ ಮನೆ ಫ್ಯಾನ್ ಆಗಿರುವಂಥದ್ದು. ಇದಾದ ನಂತರ ಶಾಕ್ ಆಗಿರುವಂಥದ್ದು. ಸೊ ಕಿಚ್ಚ ಸುದೀಪ್ ಅವರು ಏನು ಸಭಾಂಗಣದಲ್ಲಿ ಒಂದು ಸ್ಟೇಜ್ ಮೇಲೆ ಇರ್ತಾರಲ್ಲ, ಅಲ್ಲಿರುವಂಥ ಜನಗಳು ಕೂಡ ರಜತ್ ಅವರ ಹೇಳಿಕೆಗೆ ಕ್ಲಾಪ್ಸ್ ಮುಖಾಂತರ ರೆಸ್ಪಾನ್ಸ್ ಮಾಡಿರುವಂಥದ್ದು. ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ರಜತ್ ಅವ್ರನ್ನ ನಾವು ಬೇರೆ ರೀತಿಯೇ ಥಿಂಕ್ ಮಾಡ್ತಿದ್ವಿ, ಅಥವಾ ಬೇರೆ ಥರ ಇದ್ದಾನೆ ಅಂತ. ಬಟ್ ಇದೀಗ ಅವರು ಹೇಳಿಕೆ ಕೊಟ್ಟ ನಂತರ ಹೌದು ಇವ್ರು ಹೇಳಿದ್ದು ಸರಿ ಇಲ್ವಾ ಅಂತ ಪ್ರತಿಯೊಬ್ಬರಿಗೂ ಕೂಡ ಅನಿಸಿರುವಂಥದ್ದು. ಸೊ ಇದಾದ ನಂತರ ನಾಮಿನೇಷನ್, ಇದಕ್ಕೆ ಒಂದು ಎಲಿಮಿನೇಷನ್ ನಾಮಿನೇಷನ್ ಬಗ್ಗೆ ಮಾತಾಡೋದಕ್ಕೆ ಬಂದುಬಿಟ್ರೆ, ಹೌದು ಈ ವಾರ ಒಟ್ಟು 7 ಮಂದಿ ನಾಮಿನೇಟ್ ಆಗಿದ್ದರು. ಯಾರ್ಯಾರಪ್ಪ ಅಂದರೆ ತ್ರಿವಿಕ್ರಮ್, ಮಂಜು, ಗೌತಮಿ, ಮೋಕ್ಷಿತಾ, ಚೈತ್ರ ಕುಂದಾಪುರ್, ಧರ್ಮ ಹನುಮಂತ ಅವರು ಈ ವಾರ ನಾಮಿನೇಷನಲ್ಲಿ ಇದ್ದಂಥದ್ದು. ಅದರಲ್ಲಿ ನೆನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಅವರು ಇಬ್ಬರನ್ನ ಸೇವ್ ಮಾಡ್ತಾರೆ, ಹನುಮಂತ ಹಾಗೂ ಮೋಕ್ಷಿತಾ ಅವ್ರನ್ನ ನಿನ್ನೆ ಸೇವ್ ಮಾಡ್ತಾರೆ. ಉಳಿದಂಥ 5 ಕಂಟೆಸ್ಟೆಂಟ್ಸ್ ಯಾರ್ಯಾರಪ್ಪ ಅಂದರೆ ತ್ರಿವಿಕ್ರಮ್, ಗೌತಮಿ, ಮಂಜು, ಧರ್ಮ, ಚೈತ್ರ ಕುಂದಾಪುರ್, ಈ 5 ಜನ ಇನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಇರುವಂಥದ್ದು. ಸೊ ನೀವು ಯಾರೂ ವೋಟ್ ಮಾಡೋದಕ್ಕಾಗಲ್ಲ. ಫ್ರೈಡೇ ನೈಟೇ ಈ ಒಂದು ವೋಟನ್ನ ತೆಗೆದುಬಿಡ್ತಾರೆ, ಅಂದರೆ ವೋಟಿಂಗ್ ಲಿಸ್ಟ್ನ ತೆಗಿತಾರೆ. ಸೊ ಈ ವಾರ ನನ್ನ ಪ್ರಕಾರ ಇದು ಕನ್ಫರ್ಮ್ ಆಗಿರುತ್ತೆ. ಮತ್ತು ನನ್ನ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ನನ್ನ ಪ್ರಕಾರ ಈ ಮನೆಯಿಂದ ಹೊರಗೆ ಹೋಗುವಂಥ ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂದರೆ ಇಬ್ಬರು ಇದ್ದಾರೆ. ನನ್ನ ಕಡೆಯಿಂದ ಇಬ್ಬರು ಇದ್ದಾರೆ. ಧರ್ಮ ಇಲ್ಲಾಂದರೆ ಚೈತ್ರ ಕುಂದಾಪುರ್ ಈ ವಾರ ಮನೆಯಿಂದ ಆಚೆ ಹೋಗ್ಬೋದು ಅಂತ. ಪ್ರಾಬಬ್ಲಿ ಅದರಲ್ಲಿ ಒಬ್ಬರನ್ನ ಹೇಳಬೇಕು ಅಂದರೆ ಚೈತ್ರ ಕುಂದಾಪುರ್ ಈ ವಾರ ಮನೆಯಿಂದ ಆಚೆ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವ್ರು ಆಡೋಂಥ ಆಟ ಆಗಿರ್ಬೋದು, ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ಅವ್ರು ಕೊಡುವಂಥ ಟಾಂಗ್ಗಳಿಗೆ ಜನಗಳಿಗೂ ಇಷ್ಟ ಆಗಿಲ್ಲದೆ ಇರ್ಬೋದು ಕೂಡ ಹೌದು, ಮತ್ತು ಕಂಟೆಸ್ಟೆಂಟ್ಸ್ಗಳಿಗೂ ಇಷ್ಟ ಆಗಿಲ್ಲದೆ ಇರೋದು ಕೂಡ ಹೌದು. ಸೊ ಈ ಒಂದು ಹೇಳಿಕೆಗೆ ನಾನು ಚೈತ್ರ ಕುಂದಾಪುರ್ ಅವ್ರನ್ನ ಹೆಸರನ್ನ ತೊಗೊತೀನಿ. ಎಸ್, ಅವರು ಈ ವಾರ ಎಲಿಮಿನೇಟ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಧರ್ಮನೂ ಆದರೂ ಆಗ್ಬೋದು. ಬಟ್ ನೋಡೋಣ ಯಾರು ಆಗ್ತಾರೆ ಅಂತ. ನನ್ನ ಪ್ರಕಾರ ಚೈತ್ರ ಕುಂದಾಪುರ್ ಈ ವಾರ ಮನೆಯಿಂದ ಆಚೆ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಇದಾದ ನಂತರ ಈಗ ಬಂದಂಥ BBK ಪ್ರೋಮೋದ ಬಗ್ಗೆ ಮಾತಾಡೋಣ. ಹೌದು, ಈ ಅಂದರೆ ಸಂಡೇ ಎಪಿಸೋಡ್ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ. ಸೊ ಈ ಒಂದು ಎಪಿಸೋಡ್ನ ಬಗ್ಗೆ ಮಾತಾಡೋದಕ್ಕೆ ಬಂದರೆ, ಹೌದು ಈಗಷ್ಟೇ ಒಂದು ಪ್ರೋಮೋ ಬಿಟ್ಟಿರುವಂಥದ್ದು. ಆ ಪ್ರೋಮೋದಲ್ಲಿ ತ್ರಿವಿಕ್ರಮ್ ವಿರುದ್ಧ ಇಡೀ ಮನೆ ಮುಂದಿನೇ ವಿರುದ್ಧ ನಿಂತಿರುವಂಥದ್ದು. ಏನಕ್ಕೆ ನಿಂತಿರೋದು ಅಂತ ಅಂದರೆ, ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ, ಒಂದು ಚಟುವಟಿಕೆನ ಕೊಟ್ಟಿರ್ತಾರೆ ಮನೆ ಮುಂದೆಯವರಿಗೆ. ಏನಪ್ಪ ಅಂದರೆ, ಕೆಲವು ಬೋರ್ಡ್ಸ್ಗಳಿರುತ್ತೆ, ಹ್ಯಾಂಗರ್ ಬೋರ್ಡ್ಸ್ಗಳಿರುತ್ತೆ. ಸೊ ಅದರಲ್ಲಿ ಅಲ್ಲಿರುವಂಥ ಹ್ಯಾಂಗರ್ ಬೋರ್ಡ್ಸ್ಗಳಲ್ಲಿ ಗಾದೆ ಮಾತುಗಳು ಮೆನ್ಷನ್ ಆಗಿರ್ತವೆ. ಮನೆ ಇರುವಂಥ ಕಂಟೆಸ್ಟೆಂಟ್ಸ್ಗಳಿಗೆ ಯಾವ ಗಾದೆ ಮಾತು ಸೂಟ್ ಆಗುತ್ತೆ ಅಂತ ಒಂದು ಕಾರಣನ ಕೊಟ್ಟು ಆ ಒಂದು ಹ್ಯಾಂಗರ್ ಬೋರ್ಡ್ಸ್ನ ಕಂಟೆಸ್ಟೆಂಟ್ಸ್ಗಳಿಗೆ ಹಾಕಬೇಕಾಗಿರುತ್ತೆ. ಸೊ ಈ ಒಂದು ಚಟುವಟಿಕೆಯಲ್ಲಿ ಮೆಜಾರಿಟಿ ತ್ರಿವಿಕ್ರಮ್ ಅವರ ಹೆಸರನ್ನ ತೊಗೊಂಡಿರುವಂಥದ್ದು. ಅದರಲ್ಲಿ ಯಾರ್ಯಾರಪ್ಪ ಅಂದರೆ ಚೈತ್ರ ಕುಂದಾಪುರ್, ಮೋಕ್ಷಿತಾ ಹಾಗೂ ಶೋಭಾ ಶೆಟ್ಟಿ ಅವರು ಈ ಒಂದು ಪ್ರೋಮೋದಲ್ಲಿ ನೋಡಿರೋ ಹಾಗೆ 3 ಜನ ಸೇರಿಕೊಂಡು ತ್ರಿವಿಕ್ರಮ್ ಅವ್ರಿಗೆ ಈ ಒಂದು ಗಾದೆ ಬೋರ್ಡ್ಗಳನ್ನ ಹಾಕಿರುವಂಥದ್ದು. ಅವರ ಕಾರಣಗಳು ಕೂಡ ಸೂಕ್ತವಾಗಿ ಕೊಟ್ಟಿರುವಂಥದ್ದು ಈ ಒಂದು ಪ್ರೋಮೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ ನಂತರ ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಆಚೆ ಹೋಗೋದು ಯಾರು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಸಿಕ್ಕಿದ್ದು ಕಿಚ್ಚನ ಚಪ್ಪಳೆ ಸರಿನಾ ಅಲ್ವಾ ಅಂತ ಅದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ. ವಿಡಿಯೋ ಇನ್ಫಾರ್ಮೇಟಿವ್ ಇದ್ದರೆ ಲೈಕ್ ಮಾಡಿ. ಸಿಗೋಣ. ಬಾಬಾ.